ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೆಸ್ವಿನ್ ಗೆಡ್ಡೆದು ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೆಸ್ವಿನ್ ಗೆಡ್ಡೆಯಲ್ಲಿ ಪಲ್ಯ ಮಾಡ್ತಾ ಇದ್ದಾರೆ. ಇದು ಚಪಾತಿ ರೊಟ್ಟಿ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ವಿಜಿಲ್ ಎರಡು ವಿಜಿಲ್ ಬರಲಿ. ಇದೇನ್ ಸಿಪ್ಪೆ ಎಲ್ಲ ತೆಗಿಯೋದು ಬೇಡವಾ? ಹಂಗೆ ತೆಗಿಬೇಕು, ಮೇಲೆ ಆಮೇಲೆ ತೆಗಿಬೇಕು. ಆಲೂಗಡ್ಡೆ ತೆಗಿತೀವಲ್ಲ ಆ ಥರ. ಹುಣಸೆಹಣ್ಣು ಹಾಕೊಳ್ಳೋಣ. ಯಾಕೆ ಹಾಕ್ಬೇಕು ಹುಣಸೆಹಣ್ಣು? ಇದು ಕಡ್ತಾ ಬರುತ್ತೆ ಕೈಗೆಲ್ಲ. ಸ್ವಲ್ಪ ಅರಿಶಿನ ಪುಡಿ. A few moments later. ಆಲ್ರೆಡಿ ಪಲ್ಯಕ್ಕೆಲ್ಲ ಬಿಡ್ಸಾಗಿದ್ಯಾ? ಯಾಕೆ ಹಿಂಗೆ ಅರ್ಧ ಕಟ್ ಆಗಿದೆ? ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿರ್ಲಿಲ್ಲ, ಹೋಗಿದ್ದನ್ನೆಲ್ಲ ತೆಗೆದಾಕಿದ್ದೀನಿ. ಅದು ಹೆಂಗೆ ಗೊತ್ತಾಗುತ್ತೆ? ಬೇರೆ ಕಲರ್ ಇರುತ್ತಲ್ವಾ? ಹುಣಸೆಹಣ್ಣು ತಗೋಬೇಕು. ತಗೋಬೇಕು. ಸ್ವಲ್ಪ ಅದು ತುರ್ಕೆ ಇರುತ್ತಲ್ಲ ಕಡ್ತಾ, ಅದಕ್ಕೆ ತಗೊಂಡು ನೆನೆ ಹಾಕೊಂಡು ರಸ ತಗೋಬೇಕು. ಅಕ್ಕ ಏನೇನು ಹಾಕ್ತಾ ಇದ್ದೀರಾ? ಇದು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ. ಶುಂಠಿ ಎಷ್ಟು? ಖಾರ ಕಮ್ಮಿ ಐತೆ, ಇದು ದಪ್ಪ ಮೆಣಸಿನ್ಕಾಯಿ. ಶುಂಠಿ ಎಷ್ಟು? ಶುಂಠಿ ಒಂದು 2 ಇಂಚು. 2 ಇಂಚು. ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 6-7 ಮೆಣಸಿನ್ಕಾಯಿ. ಪಲ್ಯಕ್ಕೆ ಪೌಡ್ರ್ ಹಾಕ್ಬೇಕು. ಪಲ್ಯಕ್ಕೆ ಪಲ್ಯಕ್ಕೆ ಇದು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಬೇಕು. ಇಷ್ಟು ಮಾತ್ರ ಹಾಕ್ತೀನಿ. ಜಾಸ್ತಿ ಬೇಕಾದ್ರೆ ಅದು ಸ್ವಲ್ಪ ಸೆಪ್ಪೆ ಹೊಡಿ, ಸ್ವಲ್ಪ ಖಾರ ಮುಂದಾಗಿರ್ಬೇಕು. ಏನು ಮಾಡ್ತಾ ಇರ್ತೀರಕ್ಕ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಏನು ಮಾಡೋಣ, ನಮ್ಮ ಮನೆಯವ್ರು ಹೂವು ತೊಗೊಂಡ್ಬರ್ತಾರೆ, ಹೂವು ಕಟ್ತೀನಿ ಆಡ್ರಿದ್ರೆ. ಇಲ್ಲ ಅಂದರೆ ಬಟ್ಟೆ ಹೊಲ್ಕೋತೀನಿ, ಇಲ್ಲ ಬುಕ್ ಓದ್ತೀನಿ, ದೇವ್ರದ್ದು ನಾಮ ಜಪ ಮಾಡ್ತೀನಿ. ಏನು ಮಾಡಿ ನನಗೆ ಅಲ್ಲಿ ಇಲ್ಲಿ ಅಕ್ಕಪಕ್ಕ ಕುತ್ಕೊಂಡು ಹರಟೆ ಹೊಡೆಯೋದು, ಅಲ್ಲಿ ಸುತ್ತೋದು ಅವೆಲ್ಲ ಇಷ್ಟ ಆಗೋಲ್ಲ. ನಮ್ಮ ಮನೆಯವ್ರ ಜೊತೆ ಹೋದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಷ್ಟೇ. ಯಾವಾಗ ಒಳ್ಳೊಳ್ಳೆ ಏನಾದ್ರು ಅಡುಗೆ ಮಾಡ್ತಾ ಇರೋದು. ನಿಮ್ಮ ಮಗ ಏನು ಮಾಡ್ತಾ ಇರೋದು? ನನ್ನ ಮಗ B.Tech ಮಾಡ್ತಾನೆ, 2nd ಇಯರ್, ರೆಸಿಡೆನ್ಸಿ ಕಾಲೇಜಿಗೆ ಹೋಗ್ತಾನೆ. ಅವನಿಗೆ ಏನೇನು ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾ ಇರ್ತೀರಾ ಯಾವಾಗಲೂ? ಎಲ್ಲ ಥರ ಹೆಲ್ತಿಯಾಗಿರೋದನ್ನೇ ಮಾಡೋದು ನಾನು. ಚಿಕ್ಕದ್ರಿಂದ ಅಷ್ಟೇ ತರಕಾರಿಗಳು ಜಾಸ್ತಿ ಅವ್ರು ತಿಂತಾ ಇರಲಿಲ್ಲ ಅಂತ ಎಲ್ಲ ದೋಸೆ ಪಡ್ಡು ಇದರಲ್ಲೆಲ್ಲ ಹಾಕಿ ಹೊಸ ಹೊಸ ಥರನೇ ಮಾಡಿಕೊಟ್ಟಿದ್ದೀನಿ. ಕಿಚಡಿ, ಸಿರಿಧಾನ್ಯಗಳು, ಹೆಲ್ತಿಯಾಗಿರೋದೇ ಮಾಡಿಕೊಟ್ಟಿದ್ದೀನಿ. ಇವಾಗೂ ಅದನ್ನೇ ಮಾಡೋದು. ಅವನೇನು ಇದೇ ಬೇಕು ಅದೇ ಬೇಕು ಅಂತ ಕೇಳೋದು. ಯಾರಾದರೂ ತಿಂತಲ್ಲ ಮನೇಲಿ. ಒಂದೊಂದು ಮನೇಲಿ 2-2 ಥರ 3-3 ಥರ ಮಾಡಬೇಕಲ್ಲ. ಅದೇ ಅಲ್ಲಿ ಹೆಚ್ಚಿಟ್ಕೊಂಡ್ರಲ್ಲ ಅವನ್ನೆಲ್ಲ ತರಿ ರುಬ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ಯಾಕೆ ತರಿಯಾಗಿ ರುಬ್ಕೋಬೇಕು? ತುಂಬಾ ನೈಸ್ ಆದರೆ ಚೆನ್ನಾಗಿಲ್ಲ, ಪೇಸ್ಟ್ ಥರ ಆಗ್ಬಿಡುತ್ತೆ. ಕೆಸುವಿನ ಗೆಡ್ಡೆ ಪಲ್ಯ ಮಾಡುವ ವಿಧಾನ. ಈಗ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದಾರೆ 1 ಸ್ಪೂನು. ಈರುಳ್ಳಿ ಅದು ರುಬ್ಬಿಟ್ಕೊಂಡಿರೋದು ಹಾಕಲ್ವಾ? ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಿ. ಆರೋಗ್ಯಕರವಾದ ಕೆಸುವಿನ ಗೆಡ್ಡೆ ಪಲ್ಯ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಅವಾಗಲೇ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ತರಿಯಾಗಿ ರುಬ್ಕೊಂಡಿದ್ದು. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ಶಂಕುಪುಷ್ಪ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಬರೋಣ. ನೀರಿಗೆ ಶಂಕುಪುಷ್ಪ ಹಾಕಿ ಬೇಯಿಸ್ಬೇಕು. ಆಮೇಲೆ ಇಳಿಸಿದ್ಮೇಲೆ ಸೋಸ್ಕೊಂಡು ಉಪ್ಪು ಮತ್ತು ನಿಂಬೆ ರಸನ ಹಾಕಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಹೇಗಿದೆ, ಬಿಸಿ ಬಿಸಿ ಕುಡಿಬೇಕು, ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ ಹೋಗೋವರೆಗೂ. ಈಗ ಟೊಮೊಟೊ ಹಾಕೋಣ. 3 ಟೊಮೊಟೊನು, ಸಣ್ಣದಾದರೆ 3, ದಪ್ಪದಾದರೆ 2 ಸಾಕು. ಟೊಮೆಟೊ ಫ್ರೈ ಆದಮೇಲೆ ಬೇಯಿಸ್ಕೊಂಡು ಹೆಚ್ಕೊಂಡಿದ್ದಂಥ ಕೆಸುವಿನ ಗೆಡ್ಡೆನ ಹಾಕಬೇಕು. ಸ್ವಲ್ಪ ನಾವು ಹಸಿಮೆಣಸಿನ್ಕಾಯಿ ಹಾಕಿರ್ತೀವಿ, ಸ್ವಲ್ಪ ಖಾರ ಮುಂದಾಗಿರ್ಬೇಕು ಇದಕ್ಕೆ. ಇಲ್ಲಿ ಖಾರದ ಪುಡಿ 2 ಸ್ಪೂನು, ಗರಂ ಮಸಾಲ 1 ಸ್ಪೂನ್ ಹಾಕಿ ಮತ್ತೆ ಇದನ್ನು ತಿರುಗಿಸ್ಬೇಕು. 1 ಸ್ಪೂನ್ ಉಪ್ಪು, ಅರ್ಧ ಗ್ಲಾಸಷ್ಟು ನೀರು, ಮತ್ತೆ ಬೇಯಿಸಬೇಕು. ಇದು ತುಂಬ ಈಸಿ ಪ್ರಾಸೆಸ್ ಇದೆ. ಇದು ಬೇಯೋ ಅಷ್ಟರಲ್ಲಿ ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಮೇಲಕ್ಕೆ ಹಾಕೋದಕ್ಕೆ ತೊಗರಿಬೇಳೆ ಮತ್ತು ಕಡಲೆಬೇಳೆನ ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು. ಮೊದಲೇ ನೆನೆಸಿಟ್ಟಿದ್ದ ಹುಣಸೆಹಣ್ಣು ರಸನ ಇವಾಗ ಹಾಕ್ಕೋಬೇಕು. ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ಪೌಡರ್ ರೆಡಿ ಮಾಡ್ಕೊಂಡು ಬರೋಣ.
1 ಸ್ಪೂನ್ ಕಡಲೆಬೇಳೆ ಫ್ರೈ ಆಗಲಿ, ಆಮೇಲೆ ತೊಗರಿಬೇಳೆ ಹಾಕೊಳ್ಳೋಣ. ಈ ಥರ ಕೆಸುವಿನ ಗೆಡ್ಡೆಯಲ್ಲಿ ನಾವು ಆಲೂಗಡ್ಡೆ ಪಲ್ಯ ಥರ ಕೂಡ ಮಾಡ್ಕೋಬೋದು. ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ತೊಗರಿಬೇಳೆ ಹಾಕೋತಾ ಇದ್ದೀವಿ, ಅದನ್ನು ಕೂಡ ಫ್ರೈ ಮಾಡಿ ಆಮೇಲೆ ರುಬ್ಕೊಂಡು ಇಟ್ಕೋಬೇಕು. ಈಗ ಇಲ್ಲಿ ಬೇಯ್ತಾರ ಪಲ್ಯಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತೊಗರಿಬೇಳೆ ಕಡಲೆಬೇಳೆ, ಅದೆರಡನ್ನು ರುಬ್ಕೊಂಡು ಇದಕ್ಕೆ ಲಾಸ್ಟಲ್ಲಿ ಹಾಕಬೇಕು. ಹಾಗೆ ಕಲಿಸ್ಬೇಕು. ಕೊನೆದಾಗ ಕಾಯಿ ತುರಿ ಹಾಕೊಳ್ಳಿ, ಮಿಕ್ಸ್ ಮಾಡಿ ಮಾಡಬೇಕು. ಎಲ್ಲರೂ ರೂಪಾ ಮನೀಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಳಿಯ ರೊಟ್ಟಿನಾ? ಬಳಿಯ ರೊಟ್ಟಿ. ಈ ಕಡೆ ಕುಣಿಗಲ್ಲು, ತುಮಕೂರು, ನಾಗಮಂಗಲ ಈ ಕಡೆ ಎಲ್ಲ ಹಿಂಗೆ ಬಳಿಯೋದೇನು ಇನ್ನೂ ಚೆನ್ನಾಗಿ ತೆಳ್ಳಗೆ ಬಳಿತಾರೆ. ನಾವು ಸುಮಾರಾಗಿ ಬಳ್ಕೊತೀವಿ. ಈಗ ಹಂಚು ಸರಿ ಇಲ್ಲ, ಇದು ಸ್ವಲ್ಪ ಅಗಲ ಹಂಚು ಮಾಡ್ಕೊಂಡಿರ್ತಾರೆ. ಇಷ್ಟಾಗಲ ರೊಟ್ಟಿ ಬಳಿತಾ ಇಲ್ಲ. ಮತ್ತೆ ನಮ್ಮ ಸೋದರತ್ತೆ, ನಮ್ಮ ಸೋದರ ಮಾವನ ಹೆಂಡ್ತಿದ್ರು, ಅವರು ಎಲ್ಲ ತೆಳ್ಳಗೆ ಇಷ್ಟಾಗಲ ಬಳಿತಾ ಇದ್ರು. ಇಷ್ಟೇ ಈಸಿ ಇದೆ, ದೋಸೆ ಥರ. ಕೈ ಹಂಚು ಸುಡುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ರೊಟ್ಟಿ ಜೊತೆ ಕೆಸುವಿನ ಗೆಡ್ಡೆ ಪಲ್ಯ ಸೂಪರಾಗಿರುತ್ತೆ. ಚಪಾತಿ ಜೊತೆ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಬನ್ನಿ ಟೇಸ್ಟ್ ಮಾಡೋಣ. ನಮ್ಮ ಅಕ್ಕ ತುಂಬ ವೆರೈಟಿಯಾಗಿ ಏನಾದ್ರು ಮಾಡ್ತಾ ಇರ್ತಾರೆ. ರೊಟ್ಟಿ ಜೊತೆ ಸಖತ್ತಾಗಿದೆ. ಅವಾಗೆಲ್ಲ ಈ ರೊಟ್ಟಿನ ನಾವು ಭಾನುವಾರ ಮಿಸ್ಸೇ ಮಾಡ್ತಾ ಇರಲಿಲ್ಲ, ಗೊಡ್ಗಾರ ಜೊತೆ ತಿಂತಾ ಇದ್ವಿ. ನೀವು ಒಂದ್ಸಲ ಮಾಡ್ಕೊಂಡು ತಿನ್ಕೊಳ್ಳಿ, ಹೇಗಿರುತ್ತೆ ಕಮೆಂಟ್ ಮಾಡಿ. ಹೆಲ್ತಿಗೆ ತುಂಬ ಒಳ್ಳೆಯದು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ.